ದೇವಾಲಯದಲ್ಲಿ 12ನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಪಟ್ಟಣದ ವೀರಾಂಜನೇಯ ದೇವಸ್ಥಾನದಲ್ಲಿ 12ನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವೀರಾಂಜನೇಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್, ಚಿಕ್ಕದಾಗಿ ಪ್ರಾರಂಭವಾದ ಹನುಮ ಜಯಂತಿ ಉತ್ಸವ ಇಂದು ತಾಲೂಕಿನ ಹನುಮ ಜಯಂತಿ ಎಂದೇ ಹೆಸರು ಪಡೆದಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ಎಲ್ಲರ ಸಹಾಯದಿಂದ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಬಾರಿ ಅದ್ದೂರಿಯಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಈ ಬಾರಿ ಉತ್ಸವ ಸಮಿತಿ ರಚನೆ ಮಾಡಿ ಯುವಕರಿಗೆ ಆದ್ಯತೆ ನೀಡಲಾಗಿದ್ದು ಅದ್ದೂರಿ ಜಯಂತಿ ಮಾಡಲು ತೀರ್ಮಾನಿಸಲಾಗಿದ್ದು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಕಲೇಶ್ಪುರ ರಘು ಮಾತನಾಡಿ, ಹನುಮ ಜಯಂತಿ ಎಂದರೆ ಹಿಂದೂಗಳ ಪವಿತ್ರ ಹಬ್ಬ. ಇದು ಕೇವಲ ನಿಂತ ನೀರಾಗದೆ ಅದು ಮುಂದುವರಿಯಬೇಕು. ಇಡೀ ದೇಶದಲ್ಲಿ ಮಾತ್ರವಲ್ಲದೆ ಹೊರ ದೇಶದಲ್ಲಿ ಹನುಮ ಜಯಂತಿಯನ್ನು ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅದರಂತೆ ಬೇಲೂರಿನಲ್ಲಿ 12ನೇ ವರ್ಷದ ಜಯಂತಿಯನ್ನು ಕೇವಲ ಪಟ್ಟಣದಲ್ಲಿ ಒಬ್ಬರೇ ಮಾಡಿದರೆ ಸಾಲದು. ಈ ಜಯಂತಿಯನ್ನು ಮೂಲೆ ಮೂಲೆಯಲ್ಲೂ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಎಂದರು. ತಾಲೂಕಿನ ಪ್ರತಿಯೊಬ್ಬ ಹಿಂದೂ ಬಾಂಧವರು ನಮ್ಮ ಜಯಂತಿ ಎಂದು ಭಾವಿಸಿ ಭಾಗವಹಿಸುವುದರ ಜೊತೆಗೆ ಮಾತಾ ಭಗಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು. ಕೇವಲ ನಮ್ಮ 4 ಗೋಡೆಯ ಮಧ್ಯೆ ನಮ್ಮ ಕುಟುಂಬಕ್ಕೆ ಸೀಮಿತ. ಇಲ್ಲಿ ನಾವು ಬಂದಿರತಕ್ಕಂಥವ್ರು ಯಾರು ಸಹ ಕುಟುಂಬಕ್ಕೆ ಸೀಮಿತರಲ್ಲ, ಒಂದು ಸಮಾಜಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಪಂಥಕ್ಕೆ ಸೀಮಿತರಾದಂಥವರಲ್ಲ. ಇಡೀ ಸಮಾಜವನ್ನು ಜಾಗೃತಿ ಮಾಡುವಂತಹ ಶ್ರೇಷ್ಠವಾದಂತಹ ಶಕ್ತಿ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ಬೆಳಿಗ್ಗೆ ಆಯ್ತು ಅಂತ ತಲೆ ತಕ್ಷಣವೇ ಟಿವಿ ನೋಡಿದ ತಕ್ಷಣ, ಟಿವಿ ಆನ್ ಮಾಡಿದ ತಕ್ಷಣವೇ ಬಂದ್ಬಿಡ್ತು. ಇವತ್ತು ವೀರಭದ್ರೇಶ್ವರ ದೇವಸ್ಥಾನ, ಹಳೆಬೀಡಿನಲ್ಲಿ ವೀರಭದ್ರೇಶ್ವರ ದೇವಸ್ಥಾನವನ್ನು ಉದಾಹರಣೆ ಹೇಳ್ತಾರೆ, ಒಕ್ಕೋಡು ಬಯಸ್ಕೊಂಡು ಪಾಣಿನಲ್ಲಿ ಬಂದಿದೆ ಅಂತ ಯಾರೋ ಮಂಜಯ್ಯ ಅಂತ ಹೇಳ್ತಕ್ಕಂಥ ಒಬ್ಬರ ಜಮೀನನ್ನು ಒಕ್ಕೋಡು ತಗೊಂಡಿದೆ ಅಂತ ಹೇಳ್ತಕ್ಕಂಥ ವಿಚಾರ, ಯಾರೋ ಒಂದು ಮಠವನ್ನ ಒಪ್ಪಿಕೊಂಡಿದೆ ಅಂತ ಹೇಳ್ತಕ್ಕಂಥದ್ದು. ನಾವು ಯಾವ ಶಾಲೆಯಲ್ಲಿ ಓದಿದ್ದೀವಿ ಆ ಶಾಲೆಯಲ್ಲಿ ನಮಗಿಂತಲೂ ಸಹ 40-50 ವರ್ಷಗಳ ಹಿಂದೆ ಓದಿರ್ತಕ್ಕಂಥ ಆ ಶಾಲೆಯನ್ನ ಇವತ್ತು ಒಪ್ಪಿಕೊಂಡಿದೆ ಅಂತ ಕಾಫಿ ಕುಡಿಬೇಕಾದ್ರೆ ಹೆದರಿಕೆ, ನನ್ನ ತೋಟ ಎಲ್ಲ ಅಂತ ಹೇಳಿ ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹೆದರಿಕೆ, ನನ್ನ ಗದ್ದೆ ಎಲ್ಲಿ ಒಪ್ಪಿಕೊಳ್ಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರಾದ ನಿರ್ವಣ ಶೆಟ್ಟಿ, ಮಂಜೇಗೌಡ, ಬಾಬಣ್ಣ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ರಂಗನಾಥ್, ಮಂಜುನಾಥ್, ಅನಂತರಾಜ್ ಅರಸ್, ಕರವೇ ತಾರನಾಥ್, ಉತ್ಸವ ಸಮಿತಿ ತಾಲೂಕು ಸಂಚಾಲಕ ಸಂತೋಷ್ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.